ಬಿಗ್ ಬ್ರೇಕಿಂಗ್. ವೆಲ್ಕಮ್ ಬ್ಯಾಕ್. ಕೈಗೆ ಟಕ್ಕರ್ ಕೊಡಲು ಮಾಸ್ಟರ್ ಪ್ಲಾನ್. ಟಾರ್ಗೆಟ್ ಹಳೆ ಮೈಸೂರು ಶಾಸಕರಿಗೆ ಸೀಕ್ರೆಟ್ ಟಾಸ್ಕ್. 40 ಕ್ಷೇತ್ರಗಳ ಮೇಲೆ ಕಮಲ ಕಣ್ಣು. ಜೋಡೋ ಎಫೆಕ್ಟ್ಗೆ ಬ್ರೇಕ್. ಟಾರ್ಗೆಟ್ 2023. ಕರ್ನಾಟಕದಲ್ಲಿ ಭಾರತ್ ಜೋಡೋ ರ್ಯಾಲಿ ಬಹಳ ಹವಾವನ್ನ ಎಬ್ಬಿಸಿದ್ದು ಹಳೆ ಮೈಸೂರು ಸೇರಿದಂತೆ ಹಲವು ಕಡೆ ಕಾಂಗ್ರೆಸ್ಗೆ ಭಾರಿ ಶಕ್ತಿಯನ್ನ ತಂದುಕೊಟ್ಟಿದೆ. ಶಕ್ತಿಯನ್ನ ಹೆಚ್ಚಿಸಿಕೊಳ್ಳಲು ಜೆಡಿಎಸ್ ಕ್ಷೇತ್ರಗಳೇ ಇಲ್ಲಿ ಟಾರ್ಗೆಟ್ ಆಗಿದೆ. ಈ ಹಿನ್ನೆಲೆಯಲ್ಲಿ ಭಾರತ್ ಜೋಡೋ ರ್ಯಾಲಿಯಿಂದ ಕಾಂಗ್ರೆಸ್ ಮತ್ತಷ್ಟು ಹುಮ್ಮಸ್ಸಿನಲ್ಲಿದೆ. ಇನ್ನಷ್ಟು ಚೈತನ್ಯವನ್ನ ಪಡೆದುಕೊಂಡು ಚುನಾವಣೆಗೆ ರೆಡಿ ಆಗ್ತಾ ಇದೆ. ಭಾರತ್ ಜೋಡೋ ಯಾತ್ರೆಯ ಎಫೆಕ್ಟ್ ಬಗ್ಗೆ ಈಗ ಬಿಜೆಪಿಯಲ್ಲಿ ಸಮಾಲೋಚನೆಯನ್ನ ನಡೆಸಲಾಗ್ತಾ ಇದ್ದು ಕಾಂಗ್ರೆಸ್ನಿಂದ ಆಗಬಹುದಾದಂತಹ ನಷ್ಟಕ್ಕೆ ಏನ್ ಮಾಡಬೇಕು, ಯಾವ ರೀತಿಯಾಗಿ ಆ ಒಂದು ನಷ್ಟವನ್ನ ನಾವು ಇದರಲ್ಲಿ ತುಂಬಿಸಿಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಮಾಸ್ಟರ್ ಪ್ಲಾನ್ ಅನ್ನ ಮಾಡಲಾಗ್ತಾ ಇದೆ. ಜೆಡಿಎಸ್ ಪ್ರಬಲವಾಗಿರುವ ಕ್ಷೇತ್ರಗಳ ಮೇಲೆ ಈಗ ಕಣ್ಣಿಟ್ಟಿದ್ದು ಹಳೆ ಮೈಸೂರು ಭಾಗದಲ್ಲಿ 40ಕ್ಕೂ ಹೆಚ್ಚು ಸ್ಥಾನವನ್ನ ಗೆಲ್ಲುವ ಗುರಿಯನ್ನ ಹೊಂದಲಾಗಿದೆ. ಸದ್ಯ ಜೆಡಿಎಸ್ ಪ್ರಬಲವಾಗಿರುವ 7 ಕ್ಷೇತ್ರಗಳಲ್ಲಿ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಲಾಗಿದ್ದು 7 ಕ್ಷೇತ್ರಗಳ ವರದಿಯನ್ನ ಪಡೆದು ಮುಂದಿನ ಪ್ಲಾನ್ ಬಗ್ಗೆ ಚರ್ಚೆಯನ್ನ ಮಾಡಲಾಗ್ತಿದೆಯಂತೆ. 7 ನಾಯಕರಿಗೆ 7 ಕ್ಷೇತ್ರಗಳ ವರದಿಯನ್ನ ಕೊಡೋದಕ್ಕೆ ಈಗಾಗಲೇ ಸೂಚನೆ ನೀಡಲಾಗಿದೆ. ವರದಿ ಸಿಕ್ಕ ಬಳಿಕ ಮುಂದೆ ಏನ್ ಮಾಡಬೇಕು, ಯಾವ ರೀತಿಯಾಗಿ ಈ ಕ್ಷೇತ್ರಗಳಲ್ಲಿ ನಮ್ಮ ನಡೆ ಇರಬೇಕು ಅನ್ನುವಂತಹ ಕುರಿತು ನಿರ್ಧಾರವನ್ನ ಮಾಡಲಾಗುತ್ತಂತೆ. 7 ಕ್ಷೇತ್ರಗಳ ನಂತರ ಬೇರೆ ಕ್ಷೇತ್ರಗಳ ಬಗ್ಗೆಯೂ ಸಮಾಲೋಚನೆಯನ್ನ ನಡೆಸಿ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗುತ್ತೆ. ಈ ಹಿನ್ನೆಲೆಯಲ್ಲಿ ಬಿಜೆಪಿ ಈಗ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ನೇರ ಸಂಪರ್ಕದಲ್ಲಿದ್ದಾರೆ. ಕೃಷ್ಣ, ಈಗ ಬೇರೆ ರೀತಿಯಾದಂತಹ ಒಂದಷ್ಟು ಘಟನೆಗಳಿಂದಾಗಿ ಬಿಜೆಪಿ ಸಾಕಷ್ಟು ಕಡೆಗಳಲ್ಲಿ ಈಗ ಪ್ರಾಬ್ಲಮ್ ಅನ್ನ ಅನುಭವಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈಗ ಭಾರತ ಜೋಡೋ ರ್ಯಾಲಿ ಏನಿದೆ ಆ ಹಿನ್ನೆಲೆಯಲ್ಲಿ ಈಗ ಬಿಜೆಪಿ ಯಾವ ರೀತಿಗೆ ಬೇರೆ ಕ್ಷೇತ್ರಗಳ ಮೇಲೆ ಕಣ್ಣಿಟ್ಟಿದೆ, ತನ್ನ ಮಾಸ್ಟರ್ ಪ್ಲಾನ್ ಅನ್ನ ಯಾವ ರೀತಿಗೆ ರೂಪಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ ತನ್ನ ಶಕ್ತಿ ಹೆಚ್ಚಿಸಿಕೊಳ್ಳುವುದಕ್ಕೆ? ಖಂಡಿತವಾಗ್ಲೂ ನವಿತಾ, ಈಗಾಗಲೇ ಏನು ಕಾಂಗ್ರೆಸ್ನ ಭಾರತ್ ಜೋಡೋ ಇಂದಾಗಿ ಒಂದ್ ರೀತಿ ಬಿಜೆಪಿ ಮತ್ತೆ ಜೆಡಿಎಸ್ಗೆ ಒಂದ್ ರೀತಿ ತಲೆಬಿಸಿ ಆಗಿರುವಂತದ್ದು. ಯಾಕಂದ್ರೆ ಅವರ ಕ್ಷೇತ್ರದಲ್ಲಿ ಈಗ ಒಂದು ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ತನ್ನ ವರ್ಚಸ್ಸನ್ನ ದೊಡ್ಡ ಮಟ್ಟದಲ್ಲಿ ಹೆಚ್ಚಿಗೆ ಮಾಡ್ತಾ ಇರುವಂತದ್ದು ಎಲ್ಲೋ ಒಂದ್ ಕಡೆ ಅವರಿಗೆ ತಲೆಬಿಸಿ ಆಗಿದೆ. ಈಗ ಆ ಒಂದು ಕ್ಷೇತ್ರಗಳಲ್ಲಿ ಒಂದಷ್ಟು ತಂತ್ರಗಾರಿಕೆಯನ್ನ ಮಾಡೋದ್ರ ಮೂಲಕವಾಗಿ ಕಾಂಗ್ರೆಸ್ ಶಕ್ತಿಯನ್ನ ಕುಗ್ಗಿಸುವಂತ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಮಹತ್ವದ ತಂತ್ರಗಾರಿಕೆಯನ್ನ ಬಿಜೆಪಿ ಮಾಡ್ತಾ ಇದೆ. ಮುಖ್ಯವಾಗಿ ಬಿಜೆಪಿ ಹಳೆ ಮೈಸೂರು ಭಾಗದಲ್ಲಿ ಇಲ್ಲ, ಇಷ್ಟಾದ್ರೂ ಕೂಡ ಹಳೆ ಮೈಸೂರು ಭಾಗದಲ್ಲಿ ಈ ಬಾರಿ ಕಣ್ಣನ್ನ ಇಟ್ಟಿದೆ. ಯಾಕಂದ್ರೆ ಹಳೆ ಮೈಸೂರು ಭಾಗದಲ್ಲಿ 40 ಕ್ಷೇತ್ರಗಳನ್ನ ಗುರಿ ಇಟ್ಕೊಂಡಿರತಕ್ಕಂತ ಬಿಜೆಪಿ ಒಂದಷ್ಟು ತಂತ್ರಗಾರಿಕೆಯನ್ನ ಮಾಡ್ಕೊಂಡಿದೆ. ಅಂದ್ರೆ 40 ಟಾರ್ಗೆಟ್ ಇಟ್ಕೊಂಡ್ರು ಕೂಡ ಆಂತರಿಕವಾಗಿ ಒಂದ್ 25-30 ಕ್ಷೇತ್ರವನ್ನ ಗೆದ್ರೆ ನಾವು ಇಷ್ಟು ರೀಚ್ ಅನ್ನ ಮಾಡಬಹುದು ಅನ್ನೊಂದು ಲೆಕ್ಕಾಚಾರದಲ್ಲಿ ಬಿಜೆಪಿ ನಾಯಕರು ಇರುವಂತದ್ದು. ಈಗಾಗಲೇ ಹಳೆ ಮೈಸೂರು ಭಾಗ ಆಗಿರ್ಬೋದು, ಮಧ್ಯ ಕರ್ನಾಟಕ ಆಗಿರ್ಬೋದು, ಹೈದರಾಬಾದ್ ಕರ್ನಾಟಕ ಆಗಿರ್ಬೋದು, ಹೀಗೆ ಈ ಭಾಗಗಳಲ್ಲಿ ಒಂದಷ್ಟು ಕ್ಷೇತ್ರಗಳನ್ನ ಟಾರ್ಗೆಟ್ ಅನ್ನ ಬಿಜೆಪಿ ಇಟ್ಕೊಂಡಿದೆ. ಅದೇ ರೀತಿಯಾಗಿ ಈಗ ಭಾರತ್ ಜೋಡೋ ದೊಡ್ಡ ಮಟ್ಟದಲ್ಲಿ ಆಗ್ತಿರೋದ್ರಿಂದಾಗಿ ಅದು ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಒಂದು ವರದಿಗೆ ಆದೇಶವನ್ನ ರಾಜ್ಯಾಧ್ಯಕ್ಷರು ಸೂಚನೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಈಗಾಗಲೇ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಮೈಸೂರು ಆಗಿರ್ಬೋದು, ಚಾಮರಾಜನಗರ ಆಗಿರ್ಬೋದು, ಮತ್ತೆ ಮಂಡ್ಯ, ರಾಮನಗರ ಮತ್ತೆ ಹಾಸನ ಆಗಿರ್ಬೋದು, ಈಗ ಈ ಕ್ಷೇತ್ರಗಳಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಒಂದಷ್ಟು ನಾಯಕರುಗಳಿಗೆ ಅಂದ್ರೆ ಅಶೋಕ್ ಆಗಿರ್ಬೋದು, ಮತ್ತೆ ಈಗ ಏನೋ ಗೋಪಾಲಯ್ಯ ಆಗಿರ್ಬೋದು, ನಾರಾಯಣಗೌಡ ಆಗಿರ್ಬೋದು, ಹೀಗೆ ಒಂದಷ್ಟು ಜನ ಸಚಿವರು ಮತ್ತೆ ಶಾಸಕರಿಗೆ ಹಳೆ ಮೈಸೂರು ಭಾಗದಲ್ಲಿ ಒಂದೊಂದು ಕ್ಷೇತ್ರವನ್ನ ಅಂದ್ರೆ ಒಂದೊಂದು ವಿಧಾನಸಭಾ ಕ್ಷೇತ್ರವನ್ನ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಆ ಒಂದು ಜವಾಬ್ದಾರಿಯಲ್ಲಿ ಆ ಒಂದು ಕ್ಷೇತ್ರವನ್ನ ಗೆಲ್ಸೋದ್ರ ಮೂಲಕವಾಗಿ ಒಂದಷ್ಟು ಲೆಕ್ಕಾಚಾರವನ್ನ ಮಾಡ್ಕೊಂಡು ಅಂದ್ರೆ ಒಂದಷ್ಟು ಗುರಿಯನ್ನು ಇಟ್ಕೊಂಡು ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಮುಂಬರ್ತಕ್ಕಂತಹ ಇನ್ನೊಂದು 2 ದಿನಗಳಲ್ಲಿ ಬಿಜೆಪಿ ಕಾರ್ಯಕಾರಿಣಿ ಸಭೆ ಕೂಡ ನಡೀತಾ ಇದೆ. ಆ ಒಂದು ಸಭೆಯಲ್ಲಿ ಇದನ್ನ ಎಫೆಕ್ಟ್ ವರದಿಯನ್ನ ಮಂಡಿಸೋದ್ರ ಮೂಲಕವಾಗಿ ಆ ಒಂದು ವರದಿಯನ್ನು ಆಧರಿಸಿ ಒಂದಷ್ಟು ತಂತ್ರಗಾರಿಕೆಯನ್ನ ಗೆಲ್ಲುವಂತ ನಿಟ್ಟಿನಲ್ಲಿ ಮಾಡಲಾಗುತ್ತೆ. ಜೆಡಿಎಸ್ ಕ್ಷೇತ್ರಗಳೇ ಇಲ್ಲಿ ಟಾರ್ಗೆಟ್ ಆಗಿದೆ ಬಿಜೆಪಿಗೆ. ನೋಡೋಣ ಹೇಗೆ ಸಕ್ಸಸ್